SSLC ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಅಂತಂದ್ರೆ 35 ಮಾರ್ಕ್ಸ್ ಅನ್ನ ಪಡೆದುಕೊಳ್ಳಬೇಕು. ಆದ್ರೆ ಈ 35 ಮಾರ್ಕ್ಸ್ ನಲ್ಲಿ ಇನ್ನೂ 2 ಮಾರ್ಕ್ಸ್ ಅನ್ನ ಕಟ್ ಮಾಡಿ 33 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳಿ ಈಗ ಆಗ್ರಹ ಕೇಳಿ ಬಂದಿದೆ. SSLC ಪರೀಕ್ಷೆ ಪಾಸ್ ಅಂಕ 33ಕ್ಕೆ ಇಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಒತ್ತಾಯವನ್ನ ಮಾಡಿದೆ. ಕ್ಯಾಂಪ್ಸ್ ಸಂಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. 35 ಅಂಕಗಳ ಬದಲಿಗೆ 33 ಅಂಕಗಳಿಗೆ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹಿಸಲಾಗಿದೆ. ಈ ವರ್ಷದಿಂದಲೇ ನಿಯಮವನ್ನ ಜಾರಿಗೆ ಮಾಡಿ ಅಂತೇಳಿ ಒತ್ತಾಯ ಕೇಳಿ ಬಂದಿದೆ. CBSE ICSE ಪಠ್ಯಕ್ರಮದಲ್ಲಿ ಪಾಸಿಂಗ್ ಅಂಕವನ್ನ 33 ಇದೆ. ಇದೇ ಮಾದರಿಯಲ್ಲಿ 33 ಅಂಕಗಳಿಗೆ ಪಾಸ್ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ. ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಆದರೆ ಪ್ರತಿ ಬೇಸಿಗೆ ಕಾಲದಂತೆ ಈ ಬಾರಿಯೂ ಕೂಡ ಬೆಂಗಳೂರಿನ ಮಂದಿಗೆ ಜಲಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಆಲ್ರೆಡಿ ತುಂಬಾ ಜನ BWSSBಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಮಗೆ ಪೈಪ್ಲೈನ್ ಕನೆಕ್ಷನ್ ಬೇಕು ಅಂತೇಳಿ. ರಾಜಧಾನಿ ಜನರಿಗೆ ಮತ್ತೊಂದು ಟೆನ್ಷನ್ ಈಗ ಶುರುವಾಗ್ತಾ ಇರೋದು. ಸಿಲಿಕಾನ್ ಸಿಟಿಗೆ ಜಲಕಂಟಕ ಕಾದಿದ್ಯಾ? ಯಾಕಂತಂದ್ರೆ ಜಲಮಂಡಳಿಗೆ ವಾಟರ್ ಕನೆಕ್ಷನ್ಗೆ ಈಗ ಜನ ಮುಗಿಬಿದ್ದಿದ್ದಾರೆ. ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಮುಗಿಬಿದ್ದಂತ ಜನ ಬೇಸಿಗೆಗೂ ಮುನ್ನವೇ ನಮಗೆ ಪೈಪ್ಲೈನ್ ಸಿಕ್ಬಿಟ್ರೆ ಸಾಕು ಅಂತೇಳಿ ಜನ ಮುಗಿ ಬೀಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನದಲ್ಲಿ ರಾಜಧಾನಿ ಜನರಿಗೆ ನೀರಿನ ಅಭಾವ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಾಲು ಸಾಲು ಅರ್ಜಿಗಳು BWSSBಗೆ ಸಲ್ಲಿಕೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರು ಜನರಿಗೆ ಜೀವಜಲದ ಆತಂಕ. ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿ. ರಾಜಧಾನಿ ಬೆಂಗಳೂರಲ್ಲಿ ಬೇಸಿಗೆಗೂ ಮುನ್ನವೇ ಜೀವಜಲದ ಆತಂಕ ಶುರುವಾಗಿದೆ. ಕಳೆದ ವರ್ಷ ನೀರಿನ ಹಾಹಾಕಾರ ಎದುರಿಸಿದ್ದ ಜನರು ಈ ಬಾರಿ ಕಾವೇರಿ ಪೈಪ್ಲೈನ್ ಕನೆಕ್ಷನ್ಗೆ ಸಾಲು ಸಾಲು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದ ದೇವೇಗೌಡರು. ಬೆಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ನಗರಕ್ಕೆ ಕಾವೇರಿ ನ್ಯಾಯಮಂಡಳಿ 20 TMC ಅಡಿ ನೀರು ಹಂಚಿಕೆ ಮಾಡಿದೆ. ಆದ್ರೆ ಅಷ್ಟು ಪ್ರಮಾಣದ ನೀರು ಸಾಲಲ್ಲ. ಕನಿಷ್ಠ 50 TMC ಅಡಿ ನೀರು ಹಂಚಿಕೆ ಮಾಡಬೇಕು. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಒತ್ತಾಯಿಸಿದ್ರು. ಡ್ರಿಂಕಿಂಗ್ ವಾಟರ್ ಟು ಬ್ಯಾಂಗ್ಳೂರ್ ಸಿಟಿ is a major problem. Even today, more than 1 crore 45 lakhs people are the Bangalore population. Sir, they have allotted 20 TMC. We required more than 50 TMC. ಇನ್ನು ಈ ಬಾರಿ ನೀರಿನ ಸಮಸ್ಯೆ ಬಚಾವಾಗಲು ಸಿಟಿ ಮಂದಿ ಜಲಮಂಡಳಿಗೆ ಸಾಲು ಸಾಲು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ 2024ರಲ್ಲಿ ಸರಾಸರಿ 58,000 ಹೊಸ ಕನೆಕ್ಷನ್ಗೆ ಮನವಿ ಬಂದಿದ್ವು. ಈ ಪೈಕಿ 30,344 ಹೊಸ ಕನೆಕ್ಷನ್ ಜಲಮಂಡಳಿ ನೀಡಿದೆ. ಇನ್ನು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅರ್ಜಿಗಳು ಬಂದಿವೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಪೂರ್ವ ವಲಯದಿಂದ 12,421 ಅರ್ಜಿಗಳು ಬಂದಿದ್ವು. ಇದರಿಂದ ಜಲಮಂಡಳಿಗೆ 303.12 ಕೋಟಿ ವರದಾನವಾಗಿತ್ತು. ಬೆಂಗಳೂರು ಪಶ್ಚಿಮದಿಂದ 18,512 ಅರ್ಜಿಗಳು ಬಂದಿದ್ವು. ಇದರಿಂದ ಜಲಮಂಡಳಿಗೆ 178.89 ಕೋಟಿ ಆದಾಯವಾಗಿತ್ತು. ಇನ್ನು ಬೆಂಗಳೂರು ಉತ್ತರದಿಂದ 8,197 ಅರ್ಜಿಗಳು ಬಂದಿದ್ರೆ 141.47 ಕೋಟಿ ವರಮಾನ ಗಳಿಕೆಯಾಗಿತ್ತು. ಇನ್ನು ನೀರು ವ್ಯರ್ಥ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಜಲಮಂಡಳಿ ಎಚ್ಚರಿಸಿದೆ. ಬೇಸಿಗೆಗೆ ನೀರಿನ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ಜನ ನೀರನ್ನ ಪೋಲು ಮಾಡಬಾರದು ಅಂತ ಎಚ್ಚರಿಸಿದ್ದಾರೆ. ನಾವು ಕಾವೇರಿ 5th ಸ್ಟೇಜ್ ಅನ್ನು ಕಳೆದ ಅಕ್ಟೋಬರ್ 16ನೇ ತಾರೀಕು 2024ರಲ್ಲಿ ಕಮಿಷನಿಂಗ್ ಮಾಡಿದ್ದೇವೆ. ಇದರಿಂದ ಈಗ ಕಾವೇರಿ ನೀರನ್ನು ಬೆಂಗಳೂರಿಗೆ ಅತಿ ಹೆಚ್ಚಾಗಿ ತಂದಿದ್ದೇವೆ. ಆದರೆ ಏನಪ್ಪ ಅಂದರೆ ಈ ನೀರು ಬಂದ ಮೇಲೆ ಕೂಡ
ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ವಿ. ಪ್ರತಿ ಒಂದು ವಾರ್ಡ್ಗಳಲ್ಲಿ ಕ್ಯಾಂಪೇನ್ಗಳು ಮಾಡಿಸ್ತಾ ಇದ್ವಿ. ಇಲ್ಲಿವರೆಗೆ 21,000 ಕನೆಕ್ಷನ್ಸು ನಮಗೆ ಅಪ್ಲಿಕೇಶನ್ಸ್ ಬಂದಿದೆ. ಅದರಲ್ಲಿ ಅಪಾರ್ಟ್ಮೆಂಟ್ಸ್ಗಳಿದ್ದೀವಿ. ಒಂದು ಕನೆಕ್ಷನ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ರೆಸಿಡೆನ್ಷಿಯಲ್ ಮನೆಗಳೂ ಇರ್ಬೋದು, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು. ಬೇಸಿಗೆಗೂ ಮುನ್ನವೇ ಜಲಮಂಡಳಿ ಅಲರ್ಟ್ ಆಗಿದ್ದು ನೀರಿನ ಸಮಸ್ಯೆ ಆಗದಂತೆ ಕ್ರಮಕ್ಕೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. SSLC ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಅಂತಂದ್ರೆ 35 ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು. ಆದ್ರೆ ಈ 35 ಮಾರ್ಕ್ಸ್ ನಲ್ಲಿ ಇನ್ನೂ 2 ಮಾರ್ಕ್ಸ್ ಅನ್ನ ಕಟ್ ಮಾಡಿ 33 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳಿ ಈಗ ಆಗ್ರಹ ಕೇಳಿ ಬಂದಿದೆ. SSLC ಪರೀಕ್ಷೆ ಪಾಸ್ ಅಂಕ 33ಕ್ಕೆ ಇಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಒತ್ತಾಯವನ್ನ ಮಾಡಿದೆ. ಕ್ಯಾಂಪ್ಸ್ ಸಂಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. 35 ಅಂಕಗಳ ಬದಲಿಗೆ 33 ಅಂಕಗಳಿಗೆ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹಿಸಲಾಗಿದೆ. ಈ ವರ್ಷದಿಂದಲೇ ನಿಯಮವನ್ನ ಜಾರಿಗೆ ಮಾಡಿ ಅಂತೇಳಿ ಒತ್ತಾಯ ಕೇಳಿ ಬಂದಿದೆ. CBSE, ICSE ಪಠ್ಯಕ್ರಮದಲ್ಲಿ ಪಾಸಿಂಗ್ ಅಂಕವನ್ನ 33 ಇದೆ. ಇದೇ ಮಾದರಿಯಲ್ಲಿ 33 ಅಂಕಗಳಿಗೆ ಪಾಸ್ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ. ಬೆಂಗಳೂರಿನಿಂದ ಏರ್ ಶೋವನ್ನು ಎತ್ತಂಗಡಿ ಮಾಡುವ ಪ್ಲಾನಿಂಗ್ ನಡೆಯುತ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾಗದ ಕೊರತೆಯ ನೆಪವನ್ನ ಒಡ್ಡಿ ಬೇರೆ ನಗರಕ್ಕೆ ಏರ್ ಶೋವನ್ನ ಶಿಫ್ಟ್ ಮಾಡುವ ತಯಾರಿ ನಡೀತಾ ಇದೆ. ಈ ಬಾರಿ ನಡೆದ ಏರ್ ಶೋನೇ ಕೊನೆಯ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ. ಡಿಫೆನ್ಸ್ ಇಲಾಖೆಯ 3 ವಿಭಾಗದ ಎಕ್ಸ್ಪೋಗಳನ್ನ ವಿಲೀನ ಮಾಡಿ ಒಂದೇ ಬಾರಿಗೆ ಈ ಏರ್ ಶೋ ಜೊತೆಗೆ ಎಕ್ಸ್ಪೋ ನಡೆಸುವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಬೆಂಗಳೂರಿನಲ್ಲಿ ಜಾಗದ ಕೊರತೆ ಅಂತ ಹೇಳಿ ಬೇರೆ ನಗರಕ್ಕೆ ಇದನ್ನ ಶಿಫ್ಟ್ ಮಾಡುವ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ. ಈ ಹಿಂದೆ ಕೂಡ ಹೈದರಾಬಾದ್ಗೆ ಏರ್ ಶೋನ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆಗೆ ಬಂದಿತ್ತು. ಆದರೆ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಡ ಹಾಗೆ ಹೈದರಾಬಾದ್ನಲ್ಲಿ ತಯಾರಿ ಸರಿಯಾಗಿ ಆಗಿರಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ 2 ಬಾರಿ ಏರ್ ಶೋ ನಡೆದಿದೆ. ಈ ವರ್ಷ ಹಾಗೆ 2 ವರ್ಷದ ಹಿಂದೆ 1 ಬಾರಿ ನಡೆದ ಏರ್ ಶೋ. ಇದೀಗ ಈ ಬಾರಿ ನಡೆದ ಏರ್ ಶೋನೇ ಕೊನೆ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ ಅನ್ನೋ ಅನುಮಾನ. ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಬೆಂಗಳೂರಿಗೆ ಈ ಬಾರಿನೇ ಕೊನೆ ಏರ್ ಶೋನ ಮುಂದೆ ಶಿಫ್ಟ್ ಆಗ್ಬಿಡುತ್ತಾ? ಈ ರೀತಿಯಾದ ಒಂದು ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣವಾದ್ರೂ ಏನು? ಸ್ಮಿತಾ, ಏನು ಬೆಂಗಳೂರು ಏರ್ ಶೋ ಏನಿದೆ ಇದನ್ನ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಏನು ಕಳೆದ ಬಾರಿ ಗೋವಾ ಹಾಗೂ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು. ಆದ್ರೆ ಆ ಪ್ರಯತ್ನ ವಿಫಲ ಆಗಿತ್ತು. ಇದೀಗ ಏನು ವಿಶ್ವರೂಪದಲ್ಲಿ ಅಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಅಂದ್ರೆ ಏರ್ ಶೋ ಅನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥದ್ದು. ಈಗಾಗಲೇ ಈ ಹಿಂದೆ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಈ ಬಾರಿ ಅಂದ್ರೆ ಫೆಬ್ರವರಿ 10ರಿಂದ 14 ಅಂದ್ರೆ 4 ದಿನಗಳ ಕಾಲ ನಡೆದಂತಹ ಏರ್ ಶೋ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಯ್ತು ಎನ್ನುವಂಥದ್ದು. ಒಂದಷ್ಟು ರೀಸನ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏರ್ ಶೋ ಅನ್ನ ಬೆಂಗಳೂರಿನಿಂದ ಬೇರೆ ಜಾಗಕ್ಕೆ ಯಾಕೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂದ್ರೆ ಶಿಫ್ಟ್ ಸ್ಥಳಾಂತರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ನಾವು ನೋಡಿರ್ಬೋದು ಅಂದ್ರೆ ಆ ಒಂದು ಯಲಹಂಕದ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದ ಸಾಕಷ್ಟು ತೊಂದರೆ ಆಯ್ತು ಈ ಬಾರಿ ಏರ್ ಶೋ ನಲ್ಲಿ ಎನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿ ಡಿಫೆನ್ಸ್ ಎಫೆಕ್ಟ್ ಅನ್ನ ಆಡ್ ಮಾಡಿರುವಂತದ್ದು. ಹಾಗಾಗಿ ಡಿಫೆನ್ಸ್ ಎಫೆಕ್ಟ್ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನು ಜಾಗದ ವ್ಯವಸ್ಥೆ ಏನಿದೆ ಅದು ಬಹಳ ಚಿಕ್ಕದಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಏನು ಲಕ್ನೋ ಇರ್ಬೋದು ಹಾಗೇನೆ ಗೋವಾ ಇರ್ಬೋದು ಇಲ್ಲೂ ಕೂಡ ಎಕ್ಸ್ಪೋಗಳು ನಡೀತಾ ಇದ್ದಾವೆ. ಎಲ್ಲಾ ಎಕ್ಸ್ಪೋಗಳನ್ನ ಒಂದು ಜಾಗದಲ್ಲಿ ನಡೆಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸ್ಥಳಾಂತರವನ್ನ ಮಾಡಲಿಕ್ಕೆ ಸಾಕಷ್ಟು ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಮಾಡುತ್ತಾ ಅಥವಾ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ.